ಹಾಯ್ ಸ್ನೇಹಿತರೆ, ಕೃಷಿ ಬದುಕೆ ನಮಸ್ಕಾರಗಳು. ಸ್ನೇಹಿತರೆ, ನಾಟಿ ಕೋಳಿ ಬೆಳವಣಿಗೆಗೆ ಏನೆಲ್ಲ ಕಾರಣಗಳು ಆಗ್ತಿದ್ದಾವೆ ಮತ್ತು ಈಗ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಿರೋರು ಬೇಗ ಬೇಗ ಬೆಳವಣಿಗೆ ಆಗಬೇಕು ಅಂದರೆ ಏನು ಮಾಡಬೇಕು, ರಾತ್ರಿ ಸಮಯದಲ್ಲಿ ಏನು ಮಾಡಬೇಕು, ಬೆಳಗ್ಗೆ ಸಮಯದಲ್ಲಿ ಏನು ಮಾಡಬೇಕು ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಸಲ್ಲಿದ್ದಾರೆ ಸ್ನೇಹಿತರೆ. ಹಾಗೂ ನಮ್ಮ ಹತ್ರ ಯಾರು ನಾಟಿ ಕೋಳಿ ಮರಿಗಳ್ನ ಯಾರು ಬೈ ಮಾಡ್ತೀರಾ ಅಂದರೆ ತಗೊಂಡೋಗಿ ರೈತರು ಸಾಗಾಣಿಕೆ ಮಾಡ್ತಿದ್ದೀರಾ, ಅವರು ಸಹ ತುಂಬ ಅಂದರೆ ಪ್ರಶ್ನೆ ಅವರಲ್ಲಿರೋವಂಥ ಪ್ರಶ್ನೆ ಏನು ಅಂತಂದರೆ, ಈಗ ರಾತ್ರಿ ಸಮಯದಲ್ಲಿ ನಾವು ಏನೆಲ್ಲ ರೊಟೀನ್ ಮಾಡಬೇಕು ಮತ್ತು ಅವನ್ನ ಹೇಗೆ ಬೆಳವಣಿಗೆ ಮಾಡಬೇಕು, ಬೇಗ ಬೇಗ ಗ್ರೌತ್ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಇವತ್ತು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತ್ಯುತ್ತಮವಾದಂಥ ಮಾಹಿತಿ ಕೊಡುವುದು ನಮ್ಮ ಉದ್ದೇಶ ಆಗಿದೆ ಸ್ನೇಹಿತರೆ. ಮೊದಲಿಗೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಬೆಳಿಗ್ಗೆ ರೊಟೀನ್ ನೀವೇನೆಲ್ಲ ಮಾಡಿದ್ರು ನಾಟಿ ಕೋಳಿಗೆ ಸಂಜೆ ರೊಟೀನ್ ಮೇನ್ ಮುಖ್ಯ ಮಾಡಲೇಬೇಕು ಸ್ನೇಹಿತರೆ. ಅದು ಮಾಡಲಿಲ್ಲ ಅಂದರೆ ನಿಮ್ಮ ನಾಟಿ ಕೋಳಿಗಳು ಗ್ರೌತ್ ಆಗೋಲ್ಲ, ನೀವು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಟೈಮ್ ಪಾಸಿಂಗ್ ನಾವು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀವಿ ಅಂತಂದರೆ ಆಚೆ ಬಿಟ್ಟು ಯಾರು ಸಾಗಾಣಿಕೆ ಮಾಡ್ತಿರಲ್ಲ ಸ್ನೇಹಿತರೆ, ಅವರು ಮಾತ್ರ ಟೈಮ್ ಪಾಸಿಂಗ್ ಮಾಡಬೇಕು. ಬಿಸ್ನೆಸ್ ಮಾಡೋರು ನಾವು ಏನು ರೊಟೀನ್ ಇವಾಗ ನಾನು ಹೇಳ್ತೀನಲ್ಲ ಅದನ್ನು ನೀವು ಮಾಡಲೇಬೇಕು. ಮಾಡಿದ್ರೆ ನೀವು ಬಿಸ್ನೆಸ್ ಮಾಡೋಕ್ಕಾಗೋದು ಮತ್ತು ಅದರಿಂದ ಹಣ ಸಂಪಾದನೆ ಮಾಡೋಕ್ಕಾಗೋದು ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ ನೀವೇನು ಮಾಡಬೇಕು ಅಂತಂದರೆ, ನಾಟಿ ಕೋಳಿಗಳಿಗೆ ಪ್ರತಿಯೊಂದು ಕೋಳಿಗೆ ಸ್ನೇಹಿತರೆ, ನಿಮ್ಮಲ್ಲಿ ಏನು ಮರಿ ಇದೆಯಲ್ಲ ಸ್ನೇಹಿತರೆ, ಆ ಮರಿಗೆ 50 ಗ್ರಾಮ್ ಆಹಾರ ರಾತ್ರಿ ಹೊತ್ತು ಸಿಗಲೇಬೇಕು ಸ್ನೇಹಿತರೆ. ಪ್ರತಿ ಮರಿಗೂ ಏನಕ್ಕೆ ಸಿಗಬೇಕು ಅಂತಂದರೆ ಸ್ನೇಹಿತರೆ, ಈಗ ಆಚೆಯಲ್ಲಿ ಏನೇ ಹೊರಗಡೆ ಬಿಟ್ಟು ನೀವು ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡಿದ್ರೂ ಏನಾಗುತ್ತೆ, ಆಹಾರದ ಕೊರತೆ ಇದ್ದೇ ಇರುತ್ತೆ. ಏನಕ್ಕೆ ಅಂತಂದರೆ, ನೀವು ಏನು ಮಾಡ್ತೀರಾ, ಒಂದು ಪೆನ್ಸಿಲ್ ಅಂತ ಮಾಡಿರ್ತೀರ, ಅದರೊಳಗೆ ಕೋಳಿ ಮೇಯೋ ಥರನೂ ನೀವು ಮಾಡಿರ್ತೀರ. ಅದರಲ್ಲಿ ಏನಾಗುತ್ತೆ, ದಿನ ಮೇದು ಯಾವುದೇ ಕಾರಣಕ್ಕೂ ಅದು ಆಹಾರ ಕಮ್ಮಿ ಆಗಿರುತ್ತೆ ಸ್ನೇಹಿತರೆ. ಈಗ ಒಂದು ಪ್ರಾಣಿ ಆಗಲಿ ಒಬ್ಬ ಮನುಷ್ಯ ಆಗಲಿ ತಿಂದು ಹೊಟ್ಟೆ ತುಂಬ ತಿಂದು ಮಲಗ್ದಾಗ ದೇಹ ಬೆಳೆಯೋಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಆದಷ್ಟು ಒಳಗಡೆ ನೀವು ಮೇವು ಕೊಡಲೇಬೇಕು. ಮತ್ತು ಇಲ್ಲಿ ನಾನೇನು ಸುತ್ತಲೂ ಈಗ ರೌಂಡು ಕಡ್ಡಿಗಳು ಕಟ್ಟಿದ್ದೀನಲ್ಲ ಸ್ನೇಹಿತರೆ, ಈ ಥರ ನಾಟಿ ಕೋಳಿಗಳಿಗೆ ನೀವು ಕಡ್ಡಿಗಳ್ನ ಕಟ್ಟಲೇಬೇಕು ಸ್ನೇಹಿತರೆ. ಈ ಕಡ್ಡಿಗಳು ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಯಾವುದೇ ತರಹದ ನಿಮ್ಮ ಕೋಳಿಗಳಿಗೆ ವೈರಸ್ಸು ಬೇಗ ಬರೋಲ್ಲ, ಒಂದು ರಕ್ತ ಪರಿಚಲನೆ ಫಾಸ್ಟ್ ಆಗುತ್ತೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಕೋಳಿ ತನ್ನ ದೇಹವನ್ನೆಲ್ಲ ಕಾಲಲ್ಲಿ ಶಕ್ತಿಯಾಗಿ ಇಟ್ಕೊಂಡು ಕಡ್ಡಿ ಮೇಲೆ ಕೂರುತ್ತೆ ಸ್ನೇಹಿತರೆ. ಹಾಗಾಗಿ ರಕ್ತ ಪರಿಚಲನೆ ಸ್ಟಾರ್ಟ್ ಆಗುತ್ತೆ ಮತ್ತು ದೇಹ ಬೆಳೆಯೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಿದ್ದೀರಾ ಅವ್ರೇನು ಮಾಡಬೇಕು, ಸ್ಟೆಪ್ ಆನ್ ಸ್ಟೆಪ್ಪು ನನಗೇನು ವಿಡಿಯೋದಲ್ಲಿ ತೋರಿಸೋದಲ್ಲ ಆ ಥರನ ಸುತ್ತಲೂ ನೀವೇನು ಮಾಡಬೇಕು, ಕಡ್ಡಿಗಳ್ನ ಕಟ್ಟಬೇಕು ಸ್ನೇಹಿತರೆ. ಎಷ್ಟು ಸ್ಟೆಪ್ಪು ನಿಮ್ಮ ಕೋಳಿಗಳು ಎಷ್ಟಿದಾವೋ ಅದಕ್ಕೆ ನೀವು ಅನುಗುಣವಾಗಿ ಆ ಸ್ಟೆಪ್ನ ನೀವು ಕಟ್ಕೊಂಡ್ರೆ ಭಾಳ ಒಳ್ಳೆಯದು ಸ್ನೇಹಿತರೆ. ಮತ್ತೆ ನೀವೇನು ಮಾಡಬೇಕು ಅಂತಂದರೆ, ಈಗ ನಾಟಿ ಕೋಳಿಗಳಿಗೆ ಆಹಾರ ಕೊಡೋದು ಹೇಗೆ ಸಂಜೆ ಹೊತ್ತು ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಸ್ ಇರ್ತಿದೆ ಸ್ನೇಹಿತರೆ. ನೀವೇನು ಮಾಡಬೇಕು, ಈ ಥರ ನಾವೇನು ಕೊಟ್ಟಿದ್ದೀವಲ್ಲ ಈ ಥರ ತಗಡು ಶೀಟು, ಈಗ ತಗಡು ಶೀಟ್ ಇಲ್ಲ ಅಂತಂದ್ರೆ ಏನು ಮಾಡಬೇಕು, ಮಾಮೂಲಿ ಪೈಪ್ನ ನೀವು ಕಟ್ ಮಾಡಿ 2 ಭಾಗ ಮಾಡಿದಾಗ ಪೈಪ್ಗೂ ಹಾಕ್ಬೋದು. ಎಲ್ಲ ಕೋಳಿಗಳಿಗೂ ಆಹಾರ ಸಿಗಬೇಕು ಅಂದರೆ ನೀವು ಈ ಥರ ಕೊಡಲೇಬೇಕು ಸ್ನೇಹಿತರೆ. ನೋಡಿ, ಇಲ್ಲಿ ನಾವೇನು ಕೊಟ್ಟಿದ್ದೀವಲ್ಲ ಸ್ನೇಹಿತರೆ, ಬೇಗ ಗ್ರೌತ್ ಆಗಬೇಕು ಮರಿ. ನಿಮಗೆ ಗ್ರೌತ್ ಆಗಬೇಕು ಅಂದರೆ ನಾವು ಚಿಕ್ಕ ಮರಿನಲ್ಲಿ ಯಾವ ಥರ ಫುಡ್ ಕೊಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಇವಾಗ ಸಣ್ಣ ಮರಿಗಳಿಗೆ ನಾವು ಏನಾದರೂ ಆಹಾರದ ಕೊರತೆ ಇಲ್ಲ ಅಂತಂದರೆ ಕಳ್ಳು ಕಟ್ಟಿಸ್ತೀವಿ ಅನ್ನೋದೇನಾದರೂ ಈ ಟೈಮಲ್ಲಿ ಮಾಡಿಬಿಟ್ರೆ ಭಾಳ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಏನು ಮಾಡಬೇಕು, ಮೊದಲಿಗೆ ನೀವು ಇವಾಗಲಿಂದ ನೀವು ಸಣ್ಣ ಮರಿಗಳಿಗೆ ಆಹಾರನ, ಅದಕ್ಕೆ ಹೊಟ್ಟೆ ತುಂಬ ಆಹಾರ ಕೊಡಬೇಕು, ಕಣ್ಣು ತುಂಬ ನಿದ್ದೆ ಮಾಡೋಕ್ಕೆ ಸುಸಜ್ಜಿತವಾಗಿ ಜಾಗನ ನಿರ್ಮಾಣ ಮಾಡಬೇಕು. ಇದು ಮೊದಲಿಗೆ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಯಾರು ನಾಟಿ ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡ್ತಾರಲ್ಲ ಅವರು ಏನು ಮಾಡಬೇಕು, ಯಾವುದೇ ತರಹದ ನಾಯಿ ಆಗಿರ್ಬೋದು, ನರಿಗಳಾಗಿರ್ಬೋದು, ಹುಳ ಹಪ್ಟೆಗಳು, ಹಾವು ಬರ್ದಂಥ, ಈಗ ನಾವು ಮನೆ ಒಂದು ವೇಸ್ಟ್ ತೋಟದ ಮನೆಗೆ ನಾವು ಮಾಡ್ತೀವಿ ಸ್ನೇಹಿತರೆ. ಹಾಗಾಗಿ ಯಾರು ಈ ಥರ ಎಲ್ಲ ಮಾಡ್ತಿರಲ್ಲ ಅವ್ರೇನು ಮಾಡಬೇಕು, ಮೊದಲು ಕಿಟಕಿಗಳಿಗೆ ಆ ಥರದ್ದೆಲ್ಲ ಜೋಪಾನ ಮಾಡಬೇಕು ಒಂದು. ಮತ್ತು ಯಾವುದೇ ತರಹದ ಹಾವುಗಳು ಸಹ ಬರದಂತೆ ನೋಡ್ಕೊಬೇಕು. ಏನಕ್ಕೆ ಅಂದರೆ ಮರಿಗಳು ಇರೋದ್ರಿಂದ ಭಾಳ ಜಾಗ್ರತೆಯನ್ನು ವಹಿಸ್ಬೇಕು ಸ್ನೇಹಿತರೆ. ಈಗ ಆಹಾರ ಏನು ಕೊಡಬೇಕು, ಒಂದು ಮರಿಗೆ ಎಷ್ಟು ಆಹಾರ ಕೊಡಬೇಕು ಅಂತ ತುಂಬ ಜನ ಕೇಳ್ತಾ ಇರೋ ಸ್ನೇಹಿತರೆ. ನೀವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ನಿಮ್ಮಲ್ಲಿ ಎಷ್ಟು ಕೋಳಿಗಳಿದ್ದಾವೆ ಅಷ್ಟು ಕೋಳಿಗಳಿಗೆ ನೀವು ಎಷ್ಟು ಆಹಾರ ಕೊಡಬೇಕು ಅನ್ನೋದು ನೀವು ಫಸ್ಟ್ ತಿಳ್ಕೊಬೇಕು. ಈಗ ನಮ್ಮ ಹತ್ರ ಒಂದು 500 ಕೋಳಿ ಐತೆ ಅಂತಂದರೆ ಸ್ನೇಹಿತರೆ, 12 ಅಡಿ ಶೀಟು ಏಕ ಹಾಕಿದ್ದೀವಿ. 12 ಅಡಿ ಅಂತಂದರೆ 24 ಅಡಿ ಶೀಟ್ ಏಕ ಆಯಿತು. ಮತ್ತು ಇದಕ್ಕೂ ಜಾಗ ಸಾಕಲ್ಲ ಅಂತ ಏನು ಮಾಡಿದ್ದೀವಿ, ಒಳಗಡೆನೂ ಸಹ ನಾವು ಶೀಟ್ ಹಾಕಿದ್ದೀವಿ ಸ್ನೇಹಿತರೆ. ಅದನ್ನು ವಿಡಿಯೋ ತೋರಿಸ್ತೀನಿ ನಿಮಗೆ, ನೋಡ್ತಾ ಇರಿ. ಈಗ 12 ಅಡಿ ಶೀಟ್ ಹಾಕಿದ್ದೀನಲ್ಲ, ಈ ಶೀಟಲ್ಲಿ ಏನು ಮಾಡ್ಬೇಕು ನೀವು, ಏನಿಲ್ಲ ಅಂದರೂ ಈಗ 24 ಅಡಿ ಶೀಟ್ಗೆ ಏನು ಮಾಡ್ತೀವಿ, ಒಂದು 5 kg ಮೇವನ್ನ ಏಕ ಸುರಿತೀವಿ ಸ್ನೇಹಿತರೆ. ಈ ಸುರಿದಾಗ ಏನಾಗುತ್ತೆ ನೋಡಿ, ಆಲ್ಮೋಸ್ಟ್ ಎಲ್ಲ ಮರಿಗಳಿಗೂ ಅದು ಕವರಪ್ ಆಗುತ್ತೆ. ಏನಕ್ಕೆ ಅಂತಂದರೆ, ಪ್ರತಿ ಮರಿನೂ 500 ಗ್ರಾಮ್ ತಿನ್ನುತ್ತೆ ಅಂತಂದರೆ ಅದು ಎಲ್ಲದಕ್ಕೂ ಆಗುತ್ತೆ. ಮತ್ತು ಏನಾಗುತ್ತೆ,
ಒಂದು ಸ್ವಲ್ಪ ಯಾವುದಾದ್ರೂ ಅಸ್ತಿರುವಂತಹ ಮರಿ ಇದ್ದರೆ ಏನು ಮಾಡುತ್ತೆ, ಇವೆಲ್ಲ ತಿಂದಾಗಿ ಆದಮೇಲೂ ಸಹ ಬಂದು ಅದು ತಿಂದು ಹೋಗಿ ಮತ್ತೆ ಮಲಗೋ ಸ್ನೇಹಿತರೆ. ಹಾಗಾಗಿ ಏನಾಗುತ್ತೆ, ನಮ್ಮಲ್ಲಿ ಬರೀ 2 ತಿಂಗಳಿಗೆ ಇಲ್ಲ 2.5 ತಿಂಗಳಿಗೆ ಅರ್ಧ kg ಬರೋವಂಥ ಗ್ರೋತ್ನ ನಾವು ಮಾಡ್ತೀವಿ ಸ್ನೇಹಿತರೆ. ಏಕೆಂದರೆ ನಾವು ಆ ಥರ ಆಹಾರ ಕೊಡ್ತೀವಿ. ಈಗ ನಾವು ಆಚೆ ಬಿಟ್ಟಾಗ ಏನೆಲ್ಲ ಕೊಡ್ತೀವಿ, ಒಳಗೆ ಕೊಟ್ಟಾಗ ಏನು ಕೊಡ್ತೀವಿ ಅಂತಲೂ ನಿಮಗೆ ತೋರಿಸ್ತೀನಿ. ಈಗ ಆಚೆ ಬಿಟ್ಟಾಗ ನಾವು ದಿನನಿತ್ಯ ತುಂಬ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ. ಮುಸ್ರೆ ಆಗಿರ್ಬೋದು, ಇಲ್ಲ ತರಕಾರಿಗಳಾಗಿರ್ಬೋದು, ಇಲ್ಲ ಅಂತಂದರೆ ತೋಟದಲ್ಲಿ ಬಿಟ್ಟು ನಾವು ಮೇಯಿಸೋದ್ರಿಂದ ಈಗ ಬೇಗ ಗ್ರೋತ್ ಬರುತ್ತೆ. ನಾವು 1 ತಿಂಗಳು ಮರಿಗೆ ಮಾತ್ರನೇ ಫೀಲ್ಡ್ ಕೊಡೋ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತೀರಲ್ಲ, ಇಲ್ಲಿ ಇರೋದಕ್ಕೂ ನಾವು ಫೀಲ್ಡ್ ಕೊಟ್ಟಿಲ್ಲ. ನಾನು ಅದೇನು ಕೊಟ್ಟಿದ್ದೀನಿ ಅಂತ ಮುಂದೆ ಹೇಳ್ತೀನಿ. ಅದನ್ನು ಸಹ ನಿಮಗೆ ಆ ಕನ್ಫ್ಯೂಸಲ್ಲಿ ಇರುವಂಥ ಅದನ್ನು ಐಡಿಯಾನು ಇನ್ನೂ ನಿಮಗೆ ಚೆನ್ನಾಗಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇಲ್ಲೇನು ಕೊಟ್ಟಿದ್ದೀನಲ್ಲ, ಈ ಆಹಾರಕ್ಕೆ ನಾವು ಫೀಲ್ಡ್ ಬಳಸಿಲ್ಲ. ಈಗೇನು ನಾವು ಆಚೆಗಡೆ ಮುಸ್ರೆ, ಆ ತರಕಾರಿ ಅದೆಲ್ಲ ಕೊಡ್ತೀವಲ್ಲ ಸ್ನೇಹಿತರೆ, ಮುಸ್ರೆ ಕೊಡೋದ್ರಿಂದ ಜಿಡ್ಡಿನಾಂಶ ಇರೋದ್ರಿಂದ ಮರಿ ಬೇಗ ಗ್ರೌತ್ ಆಗುತ್ತೆ. ತರಕಾರಿ ಕೊಡೋದ್ರಿಂದ ಕ್ಯಾಲ್ಸಿಯಂ ಹೆಚ್ಚಾಗುತ್ತೆ, ಯಾವುದೇ ಥರ ವೈರಸ್ಸು ಬೇಗ ಬರೋ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈಗ ಸಂಜೆ ಟೈಮಲ್ಲಿ ಏನು ಆಹಾರ ಕೊಡಬೇಕು ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ಸಂಜೆ ಟೈಮಲ್ಲಿ ನೀವು ಹೊರಗಡೆ ಎಲ್ಲ ಬಿಟ್ಟಾಗಿ ಒಂದು 6 ಗಂಟೆ 6:30 7 ಗಂಟೆ ಒಳಗೆ ಬಂದಂಥ ಕೋಳಿಗಳಿಗೆ ಸ್ನೇಹಿತರೆ ಜೋಳ, ಅಕ್ಕಿ ನುಚ್ಚು, ರಾಗಿ ಮತ್ತೇನ ಅದಕ್ಕೆ ಫೀಲ್ಡು ಸಹ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಏಕೆಂದರೆ ಬಿಸ್ನೆಸ್ ಮಾಡ್ತಾ ಇರೋದು ನೀವು, ಹಾಗಾಗಿ ಕೋಳಿ ಬೇಗ ಗ್ರೌತ್ ಆಗಬೇಕು. ಇಲ್ಲ ಅಂತಂದರೆ ನಿಮ್ಮ ನಾಟಿ ಕೋಳಿ ಬೇಗ ಗ್ರೌತ್ ಆಗ್ತಿಲ್ಲ, ಆಚೆ ಬಿಟ್ಟು ಮೇಯಿಸ್ತೀವಿ, ನಮಗೆ ಸಮಯ ಐತೆ ಅನ್ನೋರು ಏನಿಲ್ಲ ಅಂದರೂ 8 ತಿಂಗಳು ಇಲ್ಲ ಒಂದು ವರ್ಷ ಬೇಕು ಸ್ನೇಹಿತರೆ ಆ ಮಾಂಸದಲ್ಲಿ ನೀವು ದುಡ್ಡು ಮಾಡಬೇಕು ಅಂದರೆ. ಆ ಥರ ಯಾರಾದರೂ ಕಾನ್ಸೆಪ್ಟ್ ಇದ್ದರೆ, ಆ ಥರ ಟೈಮ್ ಪಾಸಿಗೆ ಮಾಡೋರಿದ್ರೆ ಮಾಡಿ. ಬಿಸ್ನೆಸ್ ಮಾಡೋರು ದಯವಿಟ್ಟು ಈಗ ನಾನು ಏನೇ ಐಡಿಯಾಗಳು ಹೇಳ್ತಿದ್ದೀನಲ್ಲ, ಇದನ್ನು ಪಾಲನೆ ಮಾಡಿ ಬೇಗ ನೀವು ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗ್ಬೋದು. ಮತ್ತೆ ಬ್ಯಾಚ್ನ ಬೇಗ ಕ್ಲಿಯರ್ ಮಾಡ್ಕೊಬೋದು ಸ್ನೇಹಿತರೆ. ಈಗೇನು ನಾನು ಆಹಾರ ಹೇಳಿದ್ನಲ್ಲ, ಜೋಳ, ರಾಗಿ, ಅಕ್ಕಿ ನುಚ್ಚು ಮತ್ತು ಫೀಲ್ಡು, ಇವು 4 ಮಿಕ್ಸ್ ಮಾಡಿ ಸ್ನೇಹಿತರೆ ನೀವು ಈ ಥರ ಶೀಟ್ ಮೇಲೆ, ಅಂದರೆ ಎಷ್ಟು ನಿಮ್ಮ ಕೋಳಿ ಇರ್ತಾವಲ್ಲ ಅಷ್ಟು ಕೋಳಿಗೆ ನೀವು ಎಷ್ಟೆಷ್ಟು ಬೇಕು ಅಂತ ಒಂದು ವಾರ ಇಲ್ಲ ಒಂದು 3 ದಿನ ನಿಮಗೆ ಅನುಭವ ಆಗುತ್ತೆ, ಎಷ್ಟು ಹಾಕಿದ್ರೆ ಎಷ್ಟು ತಿಂತಿದ್ದಾವೆ ಅಂತೇಳಿ. ಹಾಗೆ ಆ ಥರ ಮಾಡಿ. ಮತ್ತು ಸ್ನೇಹಿತರೆ ನೀವೇನು ಮಾಡಬೇಕು, ಒಣಮೇವು ತಿನ್ನೋದ್ರಿಂದ ಗಂಟ್ಲು ಆರುತ್ತೆ ಸ್ನೇಹಿತರೆ ಕೋಳಿಗಳಿಗೆ. ಅದಕ್ಕೇನು ಮಾಡ್ಬೇಕು, ನೀವು ಅಲ್ಲಲ್ಲಿ ಕ್ರೇಟಲ್ಲಿ ನೀರು ಸಹ ಇಡೋದು ಭಾಳ ಮುಖ್ಯ ಸ್ನೇಹಿತರೆ. ಏನಕ್ಕೆ ಅಂತಂದರೆ ನೈಟ್ ಹೊತ್ತು ಜಾಸ್ತಿ ನೀರು ಕುಡಿಯುತ್ತೆ ಕೋಳಿಗಳು. ಅಂತಂದರೆ ಈಗ ಏನಕ್ಕೆ ಕುಡಿಯುತ್ತೆ ಅಂತಂದರೆ ಇದೆಲ್ಲ ಒಣಮೇವು. ಈಗ ನಾನು ಹೇಳಿದ್ನಲ್ಲ, ಇದೆಲ್ಲ ಒಣ ಆಹಾರ ತಿನ್ನೋದ್ರಿಂದ ಏನಾಗುತ್ತೆ, ಗಂಟ್ಲು ಸಹ ಇದಾಗುತ್ತೆ. ಹಾಗಾಗಿ ನೀವು ಇದನ್ನೆಲ್ಲ ಒಂದು 9 ಗಂಟೆ ಒಳಗೆ ಕ್ಲಿಯರ್ ಮಾಡಿಬಿಡ್ತೇವೆ ಸ್ನೇಹಿತರೆ. ಏನೇ ನಾವು 6 ಗಂಟೆ ಒಳಗೆ ಕೊಡೋದು, ನಾವು ಫುಡ್ ಕೊಟ್ಟು ಏನೇ ನಾವು ಒಳಗೆ ಬಿಟ್ರೂ 6 ರಿಂದ 8 ಗಂಟೆ ಒಳಗೆ ಪೂರ್ತಿ ಕ್ಲಿಯರ್ ಮಾಡಿಬಿಡ್ತೇವೆ ಸ್ನೇಹಿತರೆ. ಕ್ಲಿಯರ್ ಮಾಡಿ ಏನು ಮಾಡ್ತೇವೆ, ನಾನು ತೋರಿಸಿದ್ನಲ್ಲ, ಸ್ಟೆಪ್ ಆನ್ ಸ್ಟೆಪ್ ನಾವು ಕಡ್ಡಿ ಏನು ಕಟ್ಟಿವೋ ಆ ಕಡ್ಡಿ ಮೇಲೆ ಹೋಗಿ ಆರಾಮಾಗಿ ಕೂತ್ಕೊತೇವೆ. ಒಳ್ಳೆ ಗ್ರೌತ್ ಬರುತ್ತೆ ಮತ್ತು ಬೇಗ ಕಾಯಿಲೆಗಳು ಬೇಗ ಬರೋಲ್ಲ ಸ್ನೇಹಿತರೆ. ಈಗ ತುಂಬ ಜನ ಏನು ಮಾಡ್ತಿದ್ದಾರೆ, ನಮ್ಗೆ ಆ ಕಾಯಿಲೆ ಬಂತು, ಈ ಕಾಯಿಲೆ ಬಂತು, ಅಷ್ಟು ಜೂಗುಡಿಸ್ತಾ ಇದೆ, ಇಷ್ಟು ಅವ್ರಿಗೆ ಏನು ರೊಟೀನ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಮತ್ತು ನೀವೇನು ಮಾಡಬೇಕು ಅಂತಂದರೆ, ಯಾವುದೇ ಥರ ವೈರಸ್ ಬರಬಾರ್ದು ಅಂದರೆ ವಾರಕ್ಕೊಂದ್ಸತಿ ನೋಡ್ತಿರ್ಬೋದು, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಭತ್ತದ ಒಟ್ಟನ್ನ ನಾವು ಸಿಂಪಡಿಸ್ಬೇಕು. ಏನಕ್ಕೆ ಅಂದರೆ ಈಗ ಕೋಳಿ ಕಸ ಈಗ ದಿನೇ ಹೆಚ್ಚಾಗ್ತಾ ಇರ್ತೈತೆ, ಬೀಳ್ತಾ ಇರ್ತೈತೆ. ಅದಕ್ಕೇನಾಗ್ತಿರ್ತೈತೆ, ವೈರಸ್ಗಳು ಬೇಗ ಅಟ್ಯಾಕ್ ಆಗೋ ಸಂಭವನೂ ಇರ್ತೈತೆ. ಅದಕ್ಕೆ ನೀವೇನು ಮಾಡಬೇಕು, ವಾರಕ್ಕೊಂದು ಸರಿ ಇಲ್ಲ 2 ಸರಿ, ನಾವು ಇಲ್ಲೇ ನೋಡ್ತಿರ್ಬೋದು, ಇಲ್ಲಿ ಸುಸ್ತಾಗಿ ನಾವು ವಾರಕ್ಕೊಂದ್ಸತಿ 2 ಸರಿ ನಾವು ಹಾಕ್ತೀವಿ ಸ್ನೇಹಿತರೆ. ಇಲ್ಲ ವಾರಕ್ಕೆ 2 ಸತಿ ಹಾಕಿದ್ರೆ ಭಾಳ ಒಳ್ಳೆಯದು. ಏನಕ್ಕೆ ಅಂದರೆ ಲೈಟಾಗೆ ಅಂತಂದರೆ ನೀವು ಜಾಸ್ತಿ ಏನು ಎಳಿಬೇಕು ಅನ್ನೋಂಗಿಲ್ಲ, ಸ್ವಲ್ಪ ಲೈಟಾಗಿ ಸುತ್ತಲೂ ಹಾಕೊಳ್ತಾ ಬಂದರೆ ಅದೇನಾಗುತ್ತೆ, ಅದು ಮತ್ತೆ ಯಾವುದೇ ವೈರಸ್ ಮೇಲಕ್ಕೆ ಎದ್ದಳಕ್ಕೆ ಆಗೋಲ್ಲ. ನೀವು ಇಲ್ಲೇನು ನೋಡ್ತೀರಲ್ಲ, ಈ ಥರ ರಾತ್ರಿ ಸಮಯದಲ್ಲಿ ಕೋಳಿಗಳು ಆರಾಮಾಗಿ ಕೂತ್ಕೊಬೇಕು. ಮರಿ ಕೂತ್ಕೊಳಲ್ಲ ಅಂತೇಳಿ ತುಂಬ ಜನ ಕೇಳ್ತೀರಾ. ಇವೇನು 10 ವರ್ಷದ ಮರಿ ಅಲ್ಲ, ಇವು ಸಹ 2.5 ತಿಂಗಳು ಮರಿ. ಆರಾಮಾಗಿ ನಾವು ಏನು ಸಣ್ಣದ್ರಿಂದ ನಾವೇನು ಅದಕ್ಕೆ ಟ್ರೈನಿಂಗ್ ಕೊಡ್ತೀವೋ, ಐಡಿಯಾಗಳು ಕೊಡ್ತೀವೋ ಅದು ಪಾಲನೆ ಮಾಡುತ್ತೆ. ಹಾಗಾಗಿ ನೀವು ಮಾಡಲ್ಲ, ಕೂತ್ಕೊಳಲ್ಲ, ಹತ್ತಲ್ಲ ಅಂತೇಳಿ ದಯವಿಟ್ಟು ಕಾರಣಗಳು ಹೇಳ್ಬೇಡಿ. ನೀವು ಮೊದಲಿಗೆ ಮಾಡಬೇಕು. ನೀವು ಮಾಡಿದಾಗ ಅದು ತನ್ನಟ್ಟಕ್ಕೆ ತಾನೇ ಒಂದು ಎಗ್ರು ಕೂತ್ಕೊತೀವಿ, ಇನ್ನೊಂದು ಅದೇ ಥರ ಕೂತ್ಕೊಳುತ್ತೆ. ನೈಟ್ 9:30 10 ಗಂಟೆಗೆ ಹೋಗಿ ನೋಡಿದ್ರೆ ಇದು ಪೂರ್ತಿ ಫಿಲ್ ಆಗ್ಬಿಟ್ಟೈತೆ ಸ್ನೇಹಿತರೆ. ಅಷ್ಟು ಕೋಳಿಗಳು ನಾವು ಯಾವುದೂ ನೆಲದಲ್ಲಿ ಕೂತ್ಕೊಳ್ಳುತ್ತೆ, ಒಂದು 5-6 ಕೂತ್ಕೊಳ್ಳುತ್ತೆ, ಅಷ್ಟು ಬಿಟ್ಟರೆ ಎಲ್ಲ ಕಡ್ಡಿ ಮೇಲೆ ಕೂತ್ಕೊಳ್ಳೋದು. ಹಾಗಾಗಿ ನೀವು ಇಷ್ಟು ಥರ ಪಾಲನೆ ಮಾಡಿ. ನಿಮ್ಮ ಕೋಳಿಗಳು ಬೆಳವಣಿಗೆ ಆಗಬೇಕು, ನಿಮ್ಮ ಕೋಳಿಗಳು ಬೇಗ ನೀವು ಕೋಳಿ ಸಾಗಾಣಿಕೆಯಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಇಲ್ಲಿ ನಾನು ಏನು ಹೇಳಿದ್ನಲ್ಲ ಪೂರ್ತಿ ರೊಟೀನು ಇದನ್ನು ನೀವು ಪಾಲನೆ ಮಾಡಿ. ಮತ್ತು ಆದಷ್ಟು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮತ್ತು ಆದಷ್ಟು ಜಾಗ್ರತೆ ವಹಿಸಿ, ಯಾವುದೇ ಥರ ಹುಳ ಬರದಂತೆ ಕಾಪಾಡ್ಕೊಳ್ಳಿ. ಬೇಗ